ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ರಾಗಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಹಿಂದಿನ ದಿವಸನೇ 1 ಕಪ್ಪು ಅಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದು ಅಳತೆ 1 ಕಪ್ಗೆ 3 ಕಪ್ಪು ರಾಗಿ ಹಿಟ್ಟು, 1 ಕಪ್ ಅಳತೆ ಉದ್ದಿನಬೇಳೆ, 1-2 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಂದು 6 ಗಂಟೆ ಕಾಲ ನೆನೆಸೋಣ. ಚೆನ್ನಾಗಿ ತೊಳೆದು ನೆನೆಸ್ತಾ ಇದ್ದೀನಿ. ನೆನೆಸ್ಬಿಟ್ಟು ರಾತ್ರಿಗೆ ಇದನ್ನು ರುಬ್ಬಿಟ್ಕೋಬೇಕು. ಇದನ್ನು ಈಗ ರುಬ್ಕೊಳ್ಳೋಣ ಬನ್ನಿ. ರಾತ್ರಿಗೆ ಇದನ್ನು 8 ಗಂಟೆ ಕಾಲ ನೆಂದಿರೋ ಉದ್ದಿನಬೇಳೆನ ಚೆನ್ನಾಗಿ ನೈಸಾಗಿ ರುಬ್ಕೊಂಡು ಇಟ್ಕೊಂಡ್ರೆ ಇದು ಚೆನ್ನಾಗಿ ಹುದುಗುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಹುದುಗಿರುತ್ತೆ. ನೋಡಿ, ಮೆಂತ್ಯನೂ ಹೆಚ್ಚಿಗೆ ಬಳಸಿದ್ದೀನಲ್ವ ಇದರಲ್ಲಿ. ಇದು ತುಂಬ ಹೆಲ್ತಿ ಆಹಾರ. ಇದನ್ನೆಲ್ಲ ರುಬ್ಬಿರೋದನ್ನೆಲ್ಲ ಇದರಲ್ಲಿ ಹಾಕಿ ಇಟ್ಕೊಳ್ಳೋಣ. ಇದನ್ನು ಮುಚ್ಚಿಟ್ಕೊಂಡ್ಬಿಟ್ರೆ ರಾತ್ರಿ ಎಲ್ಲ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಅದು ಫರ್ಮೆಂಟ್ ಆದರೆ ಎಷ್ಟು ಚೆನ್ನಾಗಿ ಉಬ್ಬಿರುತ್ತೆ ನೋಡಿ. ರಾತ್ರಿ ಎಲ್ಲ ಫರ್ಮೆಂಟ್ ಆಗಿರೋ ಹಿಟ್ಟು ತುಂಬ ಚೆನ್ನಾಗಿ ಹುದುಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಚೆನ್ನಾಗಿ ಬಂದಿರೋದ್ರಿಂದ ಇದಕ್ಕೆ 1 ಕಪ್ಗೆ 3 ಕಪ್ನ ಅಳತೆ ರಾಗಿ ಹಿಟ್ಟು ಸೇರಿಸ್ಕೊಂಡು ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಬೆರೆಸ್ಕೊಳ್ಳೋಣ. ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 3 ಕಪ್ನಷ್ಟು ಅಳತೆ, ಯಾವ ಕಪ್ಪಲ್ಲಿ ನಾವು ಉದ್ದಿನಬೇಳೆ ಅಳತೆ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ 3 ಕಪ್ನಷ್ಟು ಅಳತೆ ರಾಗಿ ಹಿಟ್ಟು. ಇನ್ನೂ ಸ್ವಲ್ಪ ಬೇಕಾದರೂ ಹೆಚ್ಚಿಗೆ ಹಾಕ್ಕೋಬೋದು, ತಪ್ಪೇನಿಲ್ಲ. ಚೆನ್ನಾಗೇ ಬರುತ್ತೆ ರಾಗಿ ದೋಸೆ. ಇದನ್ನು ಚೆನ್ನಾಗಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ನೋಡಿ ಹೇಗೆ ಕಲಿಸ್ಕೋಬೇಕು ಅಂತ ತೋರಿಸ್ತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು, ಇಲ್ಲಾಂದರೆ ಗಂಟೆಗಳು ಬರುತ್ತೆ. ನೋಡಿ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈ ಥರನೇ ಕಲಿಸ್ಕೋಬೇಕು. ಕ್ಲಾಕ್ ವೈಸು ಆ್ಯಂಟಿ ಕ್ಲಾಕ್ ವೈಸು ನಾವು ಸೌಟನ್ನು ತಿರುಗಿಸ್ಕೊಂಡ್ರೆ ಅದು ಗಂಟಿಲ್ದಂಗೆ ಬರುತ್ತೆ. ನೋಡಿ, ನೀರು ಸಾಕಾಗಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಅಷ್ಟು ಹಾಕ್ಕೋಬೇಕು. ಒಂದೇ ಸಮವಾಗಿ ಕಲಿಸ್ಕೋಬೇಕು, ಇಲ್ಲಾಂದರೆ ಗಂಟೆಗಳು ಬಂದುಬಿಡುತ್ತೆ. ಅಂದರೆ ಸ್ವಲ್ಪ ದಪ್ಪಕ್ಕೆ ಕಲಿಸ್ಕೊಂಡು ಆಮೇಲೆ ಮತ್ತೆ ತೆಳು ಮಾಡ್ಕೋಬೇಕು. ನೋಡಿ, ಮೊದಲಿಗೆ ಸ್ವಲ್ಪ ದಪ್ಪವಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಮತ್ತೆ ತೆಳು ಮಾಡ್ಕೊಳ್ತಾ ಇದ್ದೀನಿ. ತೆಳು ಅಂತಂದರೆ ದೋಸೆ ಹಿಟ್ಟು ಒಲೆ ಮೇಲೆ ಹಾಕೋದಕ್ಕೆ ಹೇಗೆ ಬೇಕೋ ಅಷ್ಟು ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀವಿ. ನೋಡಿ, ಕರೆಕ್ಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಬಂದಿದೆ. ಇದನ್ನು ನಾವು ದೋಸೆ ಮಾಡ್ತೀವಲ್ವ, ಅದಕ್ಕಿಂತ ಒಂದು 2 ಅವರ್ಸ್ ಮೊದಲು ರಾಗಿ ಹಿಟ್ಟು ಕಲಿಸ್ಕೊಂಡ್ರೆ ಸಾಕು. ರಾತ್ರಿಯೇ ಕಲಿಸಿಟ್ಬಿಟ್ರೆ ತುಂಬ ಹುಳಿ ಬಂದುಬಿಡುತ್ತೆ. ಆವಾಗ ದೋಸೆ ಹುಳಿ ಆಗಿರುತ್ತೆ, ಅಷ್ಟು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ನಾವು ಒಂದು 8 ಗಂಟೆಗೆ ದೋಸೆ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ಒಂದು 7 ಗಂಟೆಗೂ ಇಲ್ಲ 7:15 ಒಂದು ಅರ್ಧ ಗಂಟೆ 1 ಗಂಟೆ ಅವರ್ ಮುಂಚೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವೀಟಾಗಿರುತ್ತೆ ದೋಸೆ. ಅಷ್ಟೊಂದು ಹುಳಿ ಇರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಮಸಾಲೆ ದೋಸೆಗೂ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಉದ್ದಿನಬೇಳೆ ಹಾಕ್ಕೊಂಡಿದ್ದೀವಲ್ವ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ದೋಸೆ ಅದಕ್ಕೆ ಇದೆ, ಎಲ್ಲೂ ಗಂಟುಗಳಿಲ್ಲ. ಇದನ್ನು ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ನಾವು ಇದು ಮಾಡ್ಕೋಬೇಕು. ಚಟ್ನಿಗೆ ಕಡಲೆಪಪ್ಪು, ಉಪ್ಪು, ಹುಣಸೆಹಣ್ಣು, ಕೊಬ್ಬರಿ, ಒಂದು ಸ್ವಲ್ಪ ಈರುಳ್ಳಿ, 4-5 ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ, ಇಂಗು, ಕರ್ಬೇವಿನ ಸೊಪ್ಪು, ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಂಡ್ರೆ ಸ್ವಲ್ಪ ಟ್ವಿಸ್ಟ್ ಚೆನ್ನಾಗಿರುತ್ತೆ. ಬಾಯಿಗೆ ರುಚಿಯಾಗಿ ಅಲ್ಲಲ್ಲಿ ಕಡಲೆಬೇಳೆ ಸಿಗುತ್ತೆ. ಆಲೂಗಡ್ಡೆ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 3-4 ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಸಿಪ್ಪೆ ತೆಗೆದಿಟ್ಕೊಳ್ಳೋಣ. ಈಗ ಒಗ್ಗರಣೆಗೂ ಇಟ್ಕೊಂಡಿದ್ದೀನಿ. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ, ಒಂಚೂರು ಕರ್ಬೇವಿನ ಸೊಪ್ಪು, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಣಗಿದ ಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಸಿ ಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ. ನೋಡಿ, ಇದನ್ನು ಸ್ವಲ್ಪ ಕೆಂಪಾಗಿ ಹುರ್ಕೋಬೇಕು. ಇದು ಚೆನ್ನಾಗಿ ಹುರ್ಕೊಂಡ್ರೆ ಕೆಂಪಾಗುತ್ತೆ. ಆಗ ನೋಡಿ, ಈಗ ಬಣ್ಣ ಬಿಟ್ಕೊಂಡಿದೆ ಅಲ್ವಾ, ಬಣ್ಣ ಬಿಟ್ಕೊಂಡ್ಮೇಲೆ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೋಬೋದು. ನೋಡಿ, ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು, ಅರಿಶಿನೂ ಬಣ್ಣ ಬಿಟ್ಕೊಳ್ಳುತ್ತಲ್ವ, ಬಣ್ಣ ಬಿಟ್ಕೊಂಡ್ಮೇಲೆ ಅರಿಶಿನ ಹಾಕ್ಕೊಂಡ್ರೆ ಸಾಕು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಅದನ್ನೆಲ್ಲ ಹದವಾಗಿ ಕಲಿಸ್ಕೊಂಡು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿದೆ ಅಲ್ವಾ, ಚೆನ್ನಾಗಿ ಆ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನ ತಿರುವಿ ಅಂದರೆ ಈ ಥರ ಪ್ರೆಸ್ ಮಾಡಿ ತೊಗೊಂಡ್ರೆ ನೈಸಾಗಿರುತ್ತೆ. ಪಲ್ಯಕ್ಕೆ ನೈಸಾಗಿ ಕಿವುಚ್ಕೋಬೇಕು, ಗಡ್ಡೆ ಹಾಗೆ ಕಿವುಚ್ಕೋಬಾರ್ದು. ಮತ್ತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಕೆಂಪು ಖಾರನೂ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 7-8 ತೊಗೊಂಡಿದ್ದೀನಿ. ಒಂಚೂರು ಹುಣಸೆಹಣ್ಣು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಕಡಲೆಪಪ್ಪು, ಒಂದು ಸ್ವಲ್ಪ ಬೆಲ್ಲ ರುಚಿಗೆ ಹಾಕ್ಕೊಂಡಿದ್ದೀನಿ. ಕೆಂಪು ಖಾರ ಆಯಿತು. ಈಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ತೆಳುವಾಗಿ ನೀವು ಹೇಗೆ ಬೇಕಂದರೆ ಹಾಗೆ ಬರುತ್ತೆ ರಾಗಿ ದೋಸೆ. ಇದು ತುಂಬ ಹೆಲ್ತಿ, ನ್ಯೂಟ್ರಿಷಿಯಸ್ ವ್ಯಾಲ್ಯೂ ತುಂಬ ಇದೆ ಅಲ್ವಾ. ಇದು ಡಯಾಬಿಟಿಸ್ ಇರೋರಿಗಾಗಲಿ ಅಥವಾ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರ್ಗಾದ್ರೂ ಇದು ಚೆನ್ನಾಗಿರುತ್ತೆ. ನೋಡಿ, ಕೆಂಪು ಖಾರನ ಹೀಗೆ
ಬಳ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅದ್ರ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ಸ್ವಲ್ಪ ಕೆಂಪಗಾದ್ಮೇಲೆ ಪಲ್ಯ ಹಾಕ್ಕೊಂಡು ಹಿಂಗೆ ಮಾಡಿದ್ರೆ ಮಸಾಲೆ ದೋಸೆ ರೆಡಿ. ನೋಡಿ ಖಾಲಿ ದೋಸೆನೂ ಸಹ ನೀವು ಎಷ್ಟು ಕ್ರಿಸ್ಪಿಯಾಗಿ ಬೇಕಾದ್ರೂ ಮಾಡ್ಕೊಬೋದು ಅಥವಾ ಸಾಫ್ಟಾಗಿ ದೋಸೆ ಬೇಕು ಅಂತಂದರೂ ಸಾಫ್ಟಾಗಾದರೂ ಮಾಡ್ಕೊಬೋದು. ನಾನು ಮಾಡಿರೋ ಈ ಅಡುಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೇಗೆ ಬಂತು ಅಂತ ಖಂಡಿತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.